ಕೇಳ ಹೋಗ್ತಾ ಇದೀವಿ. ಇದು ರುಮಾಲ್ ರೋಟಿ. ಬಾಯ್. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೈ ನ್ಯೂ ವ್ಲಾಗ್. ನಾನು ಮತ್ತೆ ನನ್ನ ಬೆಟಾಲಿಯನ್ ಎಲ್ಲರೂ ಕೇಳ ಹೋಗ್ತಾ ಇದೀವಿ. ಆಲ್ರೆಡಿ ಯಾರಿಗೆ ಕೇಳ್ರ ಕೇಳ. ದಿಸ್ ಇಸ್ ದಿಸ್ ಇಸ್ ಕರೇಸೋಮ, ದಿಸ್ ಇಸ್ ಪ್ರಜ್ವಲ್, ದಿಸ್ ಇಸ್ ಹೊಸ ಕ್ಯಾಂಡಿಡೇಟ್ ವಿಷ್ಣು. ಯಾ ವಿಷ್ಣು. ಸೊ ಗೈಸ್, ನಾವೆಲ್ಲರೂ ಈಗ ಕೇಟ್ರಿಂಗಿಗೆ ಅಂತ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಅವರ್ ಪಾರ್ಟ್ ಟೈಮ್ ಜಾಬ್. ಒಂದೇ ಒಂದು ದಿವಸ ಫುಲ್ ಟೈಮ್ ಮಾಡ್ತೀವಿ, ಇದು ಮಾಡಲ್ಲ, ಬೇರೆ ಥರ ಮಾಡ್ತೀವಿ. ಜಾಬ್ ಫುಲ್ ಟೈಮ್ ಮಾಡ್ತೀವಿ, ಇದಕ್ಕೆ ಪಾರ್ಟ್ ಟೈಮ್ ಅಷ್ಟೇ. ಕೇಟ್ರಿಂಗ್ ಹೋಗ್ತಿರೋದು. ಇದೆಲ್ಲ ನೀರು, ಇದು ಬಂದು ಬಿಸ್ಲೇರಿ. ಇದ್ರೊಳಗೆ ಎಣ್ಣೆ ಸೇರಿಸಿದ್ರೆ ಎಣ್ಣೆ ನೀರು. ಅಂಡ್ ಇದೆಲ್ಲ ಕೇಟ್ರಿಂಗ್ ಹೋಗ್ತಿರೋ ಸಾಮಾನಲ್ಲ, ರೇಷನ್ ಅದೆಲ್ಲ ರೇಷನ್. ಅಂಡ್ ನದಿ ಸೀದಾ ನದಿ. ತುಂಬಾ ಚೆನ್ನಾಗಿದೆ ನೇಚರು. ಸಮಾಧಾನ ಹೊಡಿಬೇಡಿ. ಸೊ ಗೈಸ್, ನಾವು ಇವತ್ತು ಕೇರಳದಲ್ಲಿದ್ದೀವಿ. ಇನ್ನೇನು ಮೀನ್ ಡೆಸ್ಟಿನೇಷನ್ ಇನ್ನೂ ತುಂಬ ದೂರ ಇದೆ, ಸ್ವಲ್ಪ ದೂರ ಇದೆ. ಅಲ್ಲಿಗೆ ಹೋಗಿ ಆಮೇಲೆ ನಿಮಗೆ ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಯಾರಿಗೂ ಅಪ್ಲೋಡ್ ಮಾಡಂತಾಗ ಎಮ್ಮು ನೋಡ್ದೆ ಗುಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಮೊಬೈಲು ಹಾಕ್ ಬೈಕ್ ಮಾಡು, ಗಟ್ಟಿಗೆ ಮಾಡು. ಸೊ ಗಾಯ್ಸ್, ಫೈನಲಿ ವಿ ಹ್ಯಾವ್ ರೀಚ್ಡ್ ಹಿಯರ್. ಲೈಕ್ ಲಾರಿಯಲ್ಲಿ ಸಾಮಾನೆಲ್ಲ ಅನ್ಲೋಡ್ ಮಾಡಿ ಇದು ಕೇರಳದಲ್ಲಿ ಪೈನೂರ್ ಹತ್ರ ಯಾವುದೋ ಶ್ರೀಪ್ರಭಾ ಆಡಿಟೋರಿಯಂ ಅಂತ ಏನೋ ಇದೆ, ಅಲ್ಲಿ ಬಂದು ರೀಚ್ ಆಗಿದ್ದೀವಿ. ಇವೆಲ್ಲ ಟೇಬಲ್ ಎಲ್ಲ ಸೆಟ್ ಮಾಡಿ, ಅಲ್ಲಿ ಲೋಡ್ ಗಿಡೆಲ್ಲ ಅನ್ಲೋಡ್ ಮಾಡಿ, ಲಾರಿಯಲ್ಲಿ ಸಾಮಾನೆಲ್ಲ ಅನ್ಲೋಡ್ ಮಾಡಿ, ಈಗ ಕೊನೆಗೆ ಇಲ್ಲಿ ಟೇಬಲ್ ಗಿಬಲೆಲ್ಲ ಎಲ್ಲ ಅನ್ಲೋಡ್ ಮಾಡಿ ಇವರೆಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಹೇಗಿತ್ತು ಬ್ರೋ ನೀ ಎಕ್ಸ್ಪೀರಿಯನ್ಸ್? ಇದರ ಎಕ್ಸ್ಪೀರಿಯನ್ಸ್ ಈಗ ಅನ್ಲೋಡ್ ಮಾಡಿದ್ದೆಲ್ಲ. ರೊಕ್ಕ ಕೊಡ್ತಾರೆ ಎಲ್ಲ ಮಾಡ್ತೇನೆ. ರೊಕ್ಕ ಕೊಡ್ತಾರೆ ಎಲ್ಲ ಮಾಡ್ತಾರೆ ಅಂತ ಈಗ ಕಾಣ್ತೀವಿ. ಕೇಳಲೇ ಇಲ್ಲ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಒಂದು ಪ್ರಜ್ಜು ಗೊತ್ತಾರ, ಫುಲ್ ನೆಕ್ಸ್ಟ್ ಲೆವೆಲ್ ಸುಸ್ತಾಗೇನೆ. ಅವನು ಕೆಲ್ಸಕ್ಕೆ ಬರ್ತಾನೆ, ಇವನು ಸುಸ್ತ ಮಕ್ಕಂಡಾರೆ. ಕೇಟ್ರಿಂಗಿನ ಸಾಮಾನು ಎಲ್ಲ ಇಲ್ಲಿ ಜೋಡಿಸಿದ್ದೀವಿ. ಅವ್ರು ನಮ್ಮ ಓನರು, ಅಲ್ಲಿಗೆ ನೋಡಿ ಅವ್ರ ಓನರು ಅವರೇ. ಅವರೇ ನಮಗೆ ಈಗ ಕೇಟ್ರಿಂಗ್ ಅಂತ ಕರೆದಿರೋದು. ಆ್ಯಕ್ಚುಲಿ ಬಂದಿದ್ದು ಇವನ ಕಡೆಯಿಂದ. ಇವನ ಫುಲ್ ಕೇಟ್ರಿಂಗ್ ಐತೆ ಏನಂತ 2 days ಹಾಲ್ಟ್ ಇಲ್ಲೇ ಹಾಕ್ಬೇಕು ಅಂತ ಹೇಳಿಲ್ಲ. ಕೇಟ್ರಿಂಗ್ ಇದೆಯಾ? ಕೇಟ್ರಿಂಗ್ ಬಗ್ಗೆ ಏನಿಲ್ಲ, ಓನರ್ ಇದ್ದಾನೆ, ಅದೇನು ಮಾಡಂತಾರೆ ಅದು ಮಾಡ್ತೀವಿ ಅಷ್ಟೇ.
ಇವತ್ತೊಂದು ದಿವಸ ನಾಳೆ ಒಂದು ದಿವಸ. ಇವತ್ತು ಇಲ್ಲೇ ಆಲ್ಟ್ ಆಗಿ ನಾಳೆ ಇಲ್ಲಿಂದ ಸರಂಗಿರಿ ಮುಗಿಸಿ ನಾಳೆಯಿಂದ ಮತ್ತೆ ವಾಪಸ್ ಮಂಗಳೂರು. ನಾವು ಒಂಥರ ಆ್ಯಕ್ಚುಲಿ ಕೇಟ್ರಿಂಗ್ ಹೋಗ್ತಿರ್ತೀನಿ ಇಲ್ಲ ಅಂತಲ್ಲ, ಬಟ್ ಈ ಸ್ಟೇಯಿಂಗ್ ಎಲ್ಲ ಫಸ್ಟ್ ಟೈಮ್ ಬಂದಿರೋದು, ಹೊಸ ಎಕ್ಸ್ಪೀರಿಯನ್ಸು. ನೋಡೋಣ, ಟ್ರೈ ಮಾಡೋಣ. ಲೈಕ್ ಪಾರ್ಟ್ ಟೈಮಾಗಿ ಅವಾಗ ಹೋಗ್ತಿರ್ತೀವಿ, ಲೈಕ್ ನಮ್ಮ ಖರ್ಚು ನಾವೇ ತಗೋಬೇಕಲ್ಲ ಆ ಥರ. ಸೊ ಗೈಸ್ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ರೆಸ್ಟ್ ಮಾಡ್ತಿರ್ತೀನಿ. ಆಮೇಲೆ ಆನ್ ದಿ ವೇ ಮಾತ್ರ ನೆಕ್ಸ್ಟ್ ಲೆವೆಲ್ ಜಾಮೂನ್ ಅಂತೆ, ಆಮೇಲೆ ಗ್ರೇಪ್ಸ್ ಅಂತ ಎಲ್ಲ ತಿಂದಿದ್ದೀವಿ. ನೆಕ್ಸ್ಟ್ ಲೆವೆಲ್ ತಿಂದಿದ್ದೀವಿ. ಇಲ್ಲ ಆ್ಯಕ್ಚುಲಿ ತಿನ್ನಂಗಿಲ್ಲ, ಅವ್ರಿಗೆ ಗೊತ್ತಿದ್ದಂಗೆ ತಿಂದಿದ್ದೀವಿ. ಅದನ್ನ ಕ್ಲಿಪ್ಪಲ್ಲೇ ಹಾಕಿದ್ದೀನಿ, ಇಲ್ಲ ಹಾಕ್ಬೋದು ಮುಂದೆ, ಹಾಕಿದ್ದೀನಿ ಅನ್ಕೊತೀನಿ, ಹಾಕ್ತೀನಿ, ಮುಂಚೆನೇ ಹಾಕ್ತೀನಿ. ಸೊ ಅದನ್ನ ನೋಡಿ ಎಂಜಾಯ್ ಮಾಡಿ. ಹಾಗೆ ಗುಲಾಬ್ ಜಾಮೂನ್ ಇನ್ನೂ ತಿಂದಿದ್ದೀವಿ ಅಂತ. ಸೊ ಗಾಯ್ಸ್ ನಾವೀಗ ಒಂದು ದಮ್ಮೆಲ್ಲ ನಿದ್ದೆ ಮಾಡ್ಕೊಂಡು ಒಂದಿಷ್ಟು ಸ್ವಲ್ಪ ಹೊತ್ತು ನಿದ್ದೆ ಎಲ್ಲ ಮಾಡ್ಕೊಂಡು ಈಗ ಅಂಗಡಿಗೆ ಅಂತ ಬಂದಿದ್ದೀವಿ. ವಾಕ್ ಮಾಡ್ಕೊಂಡು, ಸ್ವಲ್ಪ ದೂರ ಇತ್ತು ಅಂಗಡಿ. ಇವನೇನೋ ತಗೊಂಡಿದ್ದ ಕ್ರೀಮ್ ಬನ್ ಅಂತ ಇವನು. ಮತ್ತೆ ಇದು ಆ್ಯಕ್ಚುಲಿ ಇಲ್ಲಿ ಮಲಯಾಳಂ ಕೊರ್ಚಾರಿ ಆ್ಯಕ್ಚುಲಿ ಇಲ್ಲಿ ಕ್ಯಾಶ್ ಅಷ್ಟೇ, ಫೋನ್ಪೇ ಇಲ್ಲ. ಸೊ ಅದಕ್ಕೆ ನಮ್ಮ ವಿಷ್ಣು ಕಡೆ ಕ್ಯಾಶ್ ಇತ್ತು. ಸೊ ಅವ್ನ ಕ್ಯಾಶಿಂದ ಇದನ್ನು ತೊಗೊಂಡಿದ್ದು. ಬಂದ್ಕೊಡು. ಭಾಳ ಕ್ರೀಮ್ ಇದೆ ಬನ್ನಲ್ಲಿ. ಬನ್ನಿ ಕ್ರೀಮ್ ಬನ್ ನೋಡಿ, ಎಷ್ಟು ಇದೆ ನಾ ಬಂದು ಥಿಯೇಟರ್ ಕ್ರೀಮ್ ಬನ್. strawberry. This is strawberry and this is pineapple. Strawberry is good. Wait, I will review the pineapple. Strawberry pink is very good. ಆ್ಯಕ್ಚುಲಿ ಚೆನ್ನಾಗಿದೆ, ಹಂಗೇನಿಲ್ಲ. ಬಟ್ ಸ್ವಲ್ಪ ಜಾಸ್ತಿ ಕ್ರೀಮ್ ಇದೆ. ಕ್ರೀಮ್ ಬಂದ ಮೇಲೆ ಆಬ್ವಿಯಸ್ಲಿ ಕ್ರೀಮ್ ಇದ್ದೇ ಇರುತ್ತೆ. ನಾವೆಲ್ಲ ವಾಕ್ ಮಾಡ್ಕೊಂತ ಇಲ್ಲಿ ಸ್ವಲ್ಪ ದೂರಲ್ಲಿ ಬಂದಿದ್ದು. ಏನದು ಏನೋ ತಿನ್ನೋಕೆ ಸಿಗುತ್ತೆ ಅಂಗಡಿ ಅಂತ ನೋಡಿದ್ರೆ ಇಲ್ಲ, ಅಂಗಡಿ ಸಿಕ್ತು. ಹಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೊಂದು ಡೈರೆಕ್ಷನಲ್ಲಿ ಬೇಗ ಇನ್ನೂ ಸ್ವಲ್ಪ ದೂರ ಹೋಗಿ ನೋಡ್ಕೊಂಡಿದ್ರು. 5 ಕಿಲೋಮೀಟ್ರ್ ಗಂಟೆ ಅಂಗಡಿ ಇಲ್ಲ ಅಂತ ಕರ್ಕೊಂಬಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇದು ಗೊತ್ತಲ್ಲ ಯುವರಾಜ್, ಇರಲಿ ಯುವರಾಜ್ ಬ್ಲಡ್ ಡೊನೇಷನ್ ಗೊತ್ತಲ್ಲ, ನೆನಪಿರ್ಬೇಕಲ್ಲ ಬ್ಲಡ್ ಡೊನೇಷನ್ ಆಗಿ ಪಾಪ ಅದೇ ಹುಡುಗ. ಸೊ ಗಾಯ್ಸ್ ಈಗ ಆಲ್ರೆಡಿ ಊಟ ಶುರು ಮಾಡಿದ್ದೀವಿ. ಹಿಯರ್ ಇಸ್ ದಿ ಸರ್ವಿಂಗ್ Rice, ರೈಸ್, ಪಲ್ಯ, ಚಟ್ನಿ, ಪ್ಲೇಟ್, ಸಾಂಬಾರ್, ಪಾಯಸ, the Russians and the dishes. These also are what they're called. Yes, people who are eating. See. Okay guys, ಸಿಗ್ತೀನಿ ಆಮೇಲೆ. ಗಾಯ್ಸ್ ಇಷ್ಟ ತನಕ ಐಟಮ್ಸ್ ತೋರಿಸಿದೆ, ಇಷ್ಟ ತನಕ ಫುಲ್ ಸರ್ವ್ ಮಾಡಿ ಈಗ ಫ್ರೀಯಾಗಿ ನಿಂತಿದ್ದಾರೆ. ತಡೆಯೋ ಸರ್ವಿಂಗ್ ಟೈಮ್ ಸುತ್ತಿಲ್ಲ, ಸಾಂಬಾರು ಹಾಕ್ಬೇಕಿರಿ ನಿಮಿಷ. ಗಾಯ್ಸ್ ಯುವರಾಜ್ ಪಾಪ ಮಕ್ಕ ತೋರ್ಸೋಕ್ಕೆ ಸಳ್ತಿದ್ದಾನೆ. ಅವನು ಹಪ್ಪಳ ಮತ್ತು ಪಾಯಸ ಫುಲ್ ಕಾಮ್ ಕರ್ನಾಕನ್ನ ಸ್ಟೋರಿ ಕಾಲ ಬದಲಾಯಿತೇಗ ಬಿಲ್ಡಪ್ ಒಂದು ಫುಲ್ ಕೆಲಸ ಮಾಡ್ಬಿಟ್ಟು ಆಮೇಲೆ ಈ ಸಾಂಗ್ ಸ್ಟೋರಿ ಹಾಕೋಣ ಅಂತ. ಪಾರ್ಟಿ ಗೀಟಿ ಎಲ್ಲ ಊಟ ಮಾಡಾಯಿತು. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಅವ್ರು ತಿಂದಾದ್ಮೇಲೆ ನಮಗೆ ಊಟ. ನೇಪಾಳಿ 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 ಕಾಶಿನಾಥ್. ಓಕೆ, ಎಷ್ಟು ಜನ ತಿಂದಾಯಿತು. ಇನ್ನೇನು ನಾವು ಬಡಿಸ್ಬಿಟ್ಟು ತಿನ್ನೋದೊಂದು ಬಾಕಿ ಇದೆ ಅಷ್ಟೇ. ಹಾಂ, ಸೊ ವಾಯ್ಸ್ ಈಗ ಸರ್ವಿಂಗ್ ಎಲ್ಲ ಮುಗಿಸಿ ಊಟಕ್ಕೆ ಅಂತ ಕೂತಿದ್ದೀವಿ. ಎಲ್ಲ ಅನ್ನ ಸಾಂಬಾರೆಲ್ಲ ತಿಂದಿದ್ದೀವಿ. ಮಿಸ್ ಸ್ವಲ್ಪ ತಿಂದಿದ್ದಾನೆ. ಮುಸ್ತಫಾ ಕಂಡ ಸೊ
ಸೋಮಶೇಖರ್ ಕೂಡ ತಿಂತಿದ್ದಾನೆ. ಚೆನ್ನಾಗಿದೆ ಊಟ. ಆ್ಯಕ್ಚುಲಿ ಊಟ ಚೆನ್ನಾಗಿದೆ, ಹಂಗೇನಿಲ್ಲ. ನಾನು ಊಟ ಎಲ್ಲ ಮುಗಿಸ್ಕೊಂಡು ಈಗ ಪಾಯಸ ತಿಂತಾನೆ. ಚೆನ್ನಾಗಿದೆ ಪಾಯಸ ಮಾತ್ರ ಮಸ್ತಿದೆ. ನೀ ಅಂತ ಎರಡು ಹಬ್ಬ ಹಾಕಂತೀರ ಏನು ಬರ್ಗೆಟ್ಟಿ ನೀನು? ನಾವು ಒಂದೇ ಹಪ್ಪಳ ತಿಂದಿದ್ದು, ನೀನು ಅವನು ಒಂದೇ ತಿಂದಿದ್ದು. ಇಲ್ಲ ನಾನು ಎರಡು ತಿಂದೆ. ಇಬ್ಬರು ಏನು ಬರ್ಗೆಟ್ಟಿ ಆದರೆ ಏನೈತಿ ತಿಂತೀವಿ. ಇವನು ನೇಪಾಳಿ ಪಾಯಸ ಮಾತ್ರ ನೆಕ್ಸ್ಟ್ ಚೆನ್ನಾಗೈತೆ. ಹಿಂಗೆ ಬೇಳೆ ಪಾಯಸ ಇದೆ. ಇಲ್ಲ ಅವರು ನನ್ನ ಅಕೌಂಟಿಗೆ ಕೇಳೋಕ್ಕೆ ಹೋಗ್ಬೇಡ. ನಾನು ಕೇಳೋಕ್ಕೆ ಮುಂಚೆ ಹೇಳ್ತೀನಿ ನನ್ನ ಹತ್ರ ಇಲ್ಲ ಅಂತ. ಅಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿದೆ, ತಿಂತಿದೆ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪಾಪ ಅವನಿಗೆ ಜೀವನ ಜಿಗುತ್ಸೆ ಮಾಡ್ಬಿಟ್ಟಿದೆ. ನನ್ನ ಕ್ಯಾಮ್ರಾ ಹಿಡ್ದು ಅವನಿಗೆ ಹತ್ರ ಜೀವನ ಜಿಗುತ್ಸೆ ಮಾಡಿಬಿಟ್ಟಿದೆ. ಗದ್ದೆ ಹೊರಟೋದ ಎದ್ದೇ ಹೋದ ಪಾಪ ಅವನು. ಸೊ ಹೆಂಗಿದೆ ಸೋಮಶೇಖರ್ ಊಟ? ಊಟ ಚೆನ್ನಾಗಿದೆ, ಇಲ್ಲ ಬರೀ ಅನ್ನ ಸಾರು ಅಷ್ಟೇ, ಅದೇ ಬೇಕಾದ್ರೆ. ವಿಷ್ಣು ಊಟ ರಿವ್ಯೂ ಕೂಡ ಹೆಂಗೈತಿ ಅಂತ ಮಾತೇ ಬಿಡ್ತಿಲ್ಲ. ಬೆಲ್ಲ ಮಾಡ್ಬಿಟ್ಟ ಫೋನ್ ಇದು ಮಾಡಿ. ಬಂದ ಮುಸ್ತಫಾ ಪಾಯಸ ನೋಡಿ. ಇವನು ಹಪ್ಪಳ ಏನು ಅನ್ಸ್ಕೊಂಡು ಇವನು ಹಪ್ಪಳ ಏನು ಅನ್ಸ್ಕೊಂಡಿದ್ದಾನೆ. ಹಪ್ಪಳ ಇದು ಪಾಯಸ ಚೆನ್ನಾಗಿಲ್ಲ. ಇದೆ ಇಂಥವೇ ಏನೋ ವಿಯರ್ಡ್ ಟ್ರೈ. ಅವ್ನು ವಿಯರ್ಡ್ ಗೌತಮ್ ಅಂತ ಒಬ್ಬನಿದಾರಲ್ಲ ಗೈಸ್, ಆ್ಯಕ್ಚುಲಿ ವಿಡಿಯೋ ಒಂದು ಚಾಲೆಂಜ್ ವಿಡಿಯೋ. ಅವನ ಥರ ನೀನು ಅಂದರೆ ಅವನ ಥರ ಪಾಯಸ ಚಟ್ನಿ ಟ್ರೈ ಮಾಡ್ತಾರಂತೆ. ಏನೋ ಡೇಟ್ ಮಾಡ್ಬೇಕಂತೆ. ಓಕೆ ಗಾಯ್ಸ್, ಸಿಗೋಣ ಮೇಲೆ. ಗಾಯ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಈಗ ನಾವು ಎಲ್ಲ ಇದ್ದೀವಿ. ಲೈಕ್ ಈಗ ಟೈಮ್ ಆಲ್ರೆಡಿ 7:30 ಆಗಿದೆ. ಈಗ ಎಲ್ಲರೂ ಎದ್ಬಿಟ್ಟು ಫ್ರೆಶ್ ಆಗಿ ಕೂತಿದ್ದೀವಿ. ಅಲ್ಲಿದ್ದಾರೆ ರೆಡಿ ಆಗಿರೋರು. ರೆಡಿ ಏನಾಗಿಲ್ಲ, ಈಗ ಎಲ್ಲರೂ ಫ್ರೆಶ್ ಆಗಿ ಕೂತಿದ್ವಿ. ಇನ್ನೇನು ಪ್ಲೇಟ್ ಗೀಡೆಲ್ಲ ಅಡ್ಜಸ್ಟ್ ಮಾಡಿ ಟಿಫನ್ ಕೊಡ್ತಾರೆ, ಟಿಫನ್ ಮಾಡ್ಕೋಬೇಕು. ಆಮೇಲೆ ಮಧ್ಯಾಹ್ನ ಒಂದು ಸರ್ವಿಂಗ್ ಇದೆ. ಊಟ ಸರ್ವ್ ಮಾಡಿಬಿಟ್ಟು ಆಮೇಲಿಂದ ಸ್ವಲ್ಪ ಸಾಮಾನೆಲ್ಲ ಲೋಡ್ ಮಾಡಿಬಿಟ್ಟು ವಾಪಸ್ ಹೋಗೋದೆ. ಇಲ್ಲಿ ಬರ್ತಾರೆ ನೋಡಿ ಇಬ್ಬರು ಕಳ್ಳು ಬಂದಂಗೆ. ಕಳ್ಳು ಬಂದಂಗೆ ಬರ್ತಾರೆ ನೋಡಿ. ಓಕೆ ಗೈಸ್, ಮಾಡುವಾಗ ಸಿಗ್ತೀನಿ. ಸೊ ಗೈಸ್, ವಿ ಆರ್ ರೆಡಿ ಟು ಸರ್ವ್ ನಾವು. ನಾವೆಲ್ಲ ರೆಡಿಯಾಗಿದ್ದೀವಿ. ತಿಂಡಿ ಕೂಡ ರೆಡಿಯಾಗಿದ್ದೀವಿ. ಎಲ್ಲರೂ ರೆಡಿಯಾಗಿದ್ದಾರೆ. ಇಡ್ಲಿ, ವಡ, ಸಾಂಬಾರ್, ಚಟ್ನಿ. ದಿಸ್ ಇಸ್ ಕೇಸರಿ ಬಾತ್ ನಮ್ಮ ಕಡೆ ಅಂತಾರೆ. ಈ ಕಡೆ ಶಿರಾ ಚಮಚ. ಇಲ್ಲೇನೂ ಇಲ್ಲ. ಇಲ್ಲಿ ಟೀ, ಕಾಶಿ, ಜಮಣಿ, ಕೃಷ್ಣ, ಮುಸ್ತಫಾ, ಕಾಳ. ಅಲ್ಲಿ ಅವನೊಬ್ಬ ಇದು ಮಾಡ್ತಿದ್ದಾನೆ. ಓಕೆ, ನಾನು ಸರ್ವ್ ಮಾಡಿದ್ಮೇಲೆ ಸಿಗ್ತೀನಿ, ಯಾಕಂದರೆ ಬೈತಾರೆ. ಐಟಮ್ಸ್ ಕೋಸಂಬರಿ ಪಲ್ಯ, ಇದು ಒಂದು ಪಲ್ಯ, ಆಮೇಲೆ ಇದು ಒಂದು ಗ್ರೇವಿ, ಪನ್ನೀರ್ ಗ್ರೇವಿ ಥರ. ಇದು ಗೀ ರೈಸ್, ಇದು ಅದಕ್ಕೆ ಪಲ್ಯ, ಆ್ಯಂಡ್ ಇದು ಪಲ್ಯ ಎಂಥ ಕಾಯಿ ಪಲ್ಯ ಗೊತ್ತಿಲ್ಲ. ಇದು ಗೋಬಿ, ಸಾರಿ, ಇದು ರೈಸ್, ಇದು ಮತ್ತು ಅದಕ್ಕೆ ಸಾರು, ಇದು ಸಾರು ರೈಸಿಗೆ. ಆ್ಯಂಡ್ ಹಿಯರ್ ಇಸ್ ದಿಸ್ ಪಾಯಸ, ಇಡ್ಲಿ ಲೆವೆಲ್ ಪಾಯಸ. ಆ್ಯಂಡ್ ಏನಾರು ಕಮ್ಮಿ ಆದರೆ ಅಲ್ಲಿ ಹಾಕ್ತೀರಿ. ಆ್ಯಂಡ್ ಇದಿಷ್ಟು ಜನ ಇವೆಲ್ಲ ಊಟ ಆಗಿದೆ. ನಮ್ದಾಗಿಲ್ಲ, ನಾವು ಮಾಡಬೇಕು. ಇಲ್ಲ ಸರ್ವ್ ಮಾಡ್ತೀವಿ ಫುಡ್ ಸಲಾಡಲ್ಲಿ. ಅಲ್ಲಿ ಐಸ್ ಕ್ರೀಮು. ಆ್ಯಂಡ್ ಆ ಕಡೆ 2 ಕೌಂಟ್ರ್ ಇದೆ, ಇಲ್ಲೊಂದು ಕೌಂಟ್ರು. ಆ್ಯಂಡ್ ಆ ಕಡೆ ಅಡುಗೆ ಎಲ್ಲ ರೆಡಿ ಮಾಡ್ತೀವಿ. ನಾವು ಮಾಡ್ತಿರೋದು ಆ್ಯಕ್ಚುಲಿ ಪ್ರತಿಜ್ಞಾ ಕೇಟ್ರಿಂಗ್ಸ್. ಸೊ ಗೈಸ್, ನಾನು ಈಗ ನಾವೆಲ್ಲ ಈಗ ಸರ್ವಿಂಗ್ ಎಲ್ಲ ಮಾಡಿ ಊಟಕ್ಕೆ ಅಂತ ಕೂತಿದ್ದೀವಿ. ಎಷ್ಟು ಹೊಟ್ಟೆ ಸಿಗುತ್ತೆ ಅಂದರೆ ಮೇಲ್ಗಡೆ ಕ್ಯಾಪ್ ತೆಗೆದು ಮರ್ತೋಗಿದ್ದೆ, ಅಷ್ಟು ಹೊಟ್ಟೆ ಸಿದ್ದೆ. ಫುಲ್ ಸುಸ್ತಾಗಿತ್ತು. ಇದು ರುಮಾಲ್ ರೋಟಿ, ಅದು ಕಾಳು ಪಲ್ಯ, ಇದೊಂದು ಪಲ್ಯ, ಗೋಬಿ ಆ್ಯಂಡ್ ಗೀ ರೈಸ್. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಮಾಡಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ತಿಂತಾರೆ. ಹೆಂಗೆ ಗೊತ್ತಾ, ಈ ವಿಡಿಯೋನ ತುಂಡು ಯಾಕೆ ಮಾಡಿದೆ ಅಂದರೆ, ನಾವು ಕೆಲಸ ಮಾಡುವಾಗ ಫೋನ್ ಜೊತೆ ಯೂಸ್ ಮಾಡೋಗಿಲ್ಲ. ಒಂದು ಕೆಲಸ ತುಂಬ ಇರುತ್ತೆ, ಫೋನ್ ಯೂಸ್ ಮಾಡಿದರೆ ಬೈತಾರೆ, ನಾನು ಪೇಮೆಂಟ್ ಕಟ್ ಮಾಡ್ತಾರೆ. ಅದೊಂದು ಕಾರಣಕ್ಕೆ ವಿಡಿಯೋನ ತುಂಡು ಮಾಡಿದ್ದೀನಿ. ಬೇಗ ಯಾಕೆ ಮಾತಾಡ್ತೀನಿ ಅಂದರೆ, ಕೆಲಸದ ನಡುವೆ ಫೋನ್ ಯೂಸ್ ಮಾಡಿದ್ರೆ ಬೈತಾರೆ ಅಂತ ಹೇಳಿಲ್ಲ, ಅದಕ್ಕೆ.
ಸೊ ಅದಕ್ಕೆ ಒಂದು ನಾನು ಫ್ರೀ ಆಗಿದ್ದ ವೀಡಿಯೋ ಮಾಡಬೇಕು, ಇಲ್ಲಾಂದರೆ ಊಟ ಮಾಡೋ ವೀಡಿಯೋ ಮಾಡಬೇಕು ಅಷ್ಟೇ. ಆ್ಯಂಡ್ ಸರ್ವಿಂಗ್ ಮಾಡೋ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಸರ್ವ್ ಮಾಡ್ತಿದ್ದಲ್ಲ ಅದಕ್ಕೆ. ಸೊ ಎಲ್ಲರೂ ಬಿಸಿ ಇದ್ರಲ್ಲ, ಅವನ ಕಾರಣಕ್ಕೆ ಸರ್ವಿಂಗ್ ಮಾಡಿರೋದೆಲ್ಲ ಕ್ಲೀನಾಗಿ ಕ್ಯಾಪ್ಚರ್ ಆಗಿಲ್ಲ. ಬಟ್ ಇಲ್ಲಿ ಊಟದಲ್ಲಿ ಡೆಸರ್ಟ್ ಆಗಲಿ ಎಲ್ಲ ಕ್ಲೀನಾಗಿದೆ. ಜಾಮೂನ್, ಫ್ರೂಟ್ ಸಲಾಡ್, ಆಮೇಲೆ ಐಸ್ ಕ್ರೀಮ್ಸ್ ಎಲ್ಲ ಇದ್ದಾವೆ. ಅದನ್ನು ಸಾಧ್ಯ ಆದರೆ ಹಾಕ್ತೀನಿ ವೀಡಿಯೋದಲ್ಲಿ. ತಿನ್ನತ್ತಿರೋದನ್ನ ನೋಡಿ ಎಂಜಾಯ್ ಮಾಡಿ. ಗೋಬಿ ಚೆನ್ನಾಗಿದೆ ಆ್ಯಕ್ಚುಲಿ, ಅದಕ್ಕೆ ತುಂಬ್ಕೊಂಬಂದಿದ್ದೀನಿ. ಈ ರೀತಿ ನಮ್ಮ ಕೌಂಟ್ರಲ್ಲಿ ಖಾಲಿ ಆಗಿತ್ತು. ಸೊ ಇನ್ನೊಂದು ಕೌಂಟ್ರ್ ಇತ್ತು, ಎಲ್ಲ ಹಾಕ್ಕೊಂಡಿದ್ದೀನಿ. ಏನಂತೀರ? ಜೀವನದ ಏನಿಲ್ಲ, ತಿನ್ನಬೇಕು. ತಿಂತಿದ್ರೆ ಮಾತ್ರ ಹುಷಾರ ಆಗ್ತೀವಿ. ಕ್ಯಾಟ್ರಿಂಗಿನ ಅಡ್ವಾಂಟೇಜ್ ಏನಂದರೆ ಫ್ರೀ ಪುಕ್ಸಾಟೆ ಊಟ, ಅದು ಚೆನ್ನಾಗಿರೋದು. ಕೆಲವೊಂದು ಚೆನ್ನಾಗಿರಲ್ಲ, ಬಟ್ ಮ್ಯಾಕ್ಸಿಮಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನ್ ವೆಜ್ ಹೋಗ್ಬಿಟ್ವಿ ಅಂದರೆ ಮುಗಿದೈತು ಸ್ವರ್ಗ. ಓಕೆ ಗೈಸ್, ಊಟ ಮಾಡಿಬಿಟ್ಟು ಏನೋ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸಿ ಎಲ್ಲ ಲೋಡೆಲ್ಲ ಮುಗಿಸಿದ ಮೇಲೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾರೆ. ಗಾಯ್ಸ್, ನಾವೆಲ್ಲ ಈಗ ನಮ್ಮ ಕೆಲಸ ಎಲ್ಲ ಮುಗಿಸಿ ವಾಪಸ್ ಮನೆ ಹೊಂಟಿದ್ದೀವಿ. ಬೀಪ್ ಮಾಡ್ತೀವಿ. ಏನದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡು ಮತ್ತೆ ವಾಪಸ್ ಅದೇ ಗಾಡಿಯಲ್ಲಿ ಅದೇ ಸಿಚುವೇಶನ್ ಹೋಗ್ತಿದ್ವಿ. ಆದರೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಸೋತು ಬೆಂದೋಗಿರೋ ಗಾಡಿಗಳು ಇವೆಲ್ಲ ಸಾಮಾನು ಲೋಡ್ ಮಾಡಿರೋದು. ಪಾಪ ಕೈ ಮುಗೀತವ್ರು. ಇನ್ನೊಂದ್ಸರಿ ಈ ಥರ ಜೀವನದ ಬರ್ತೀಯಾ? ಕಾಸಿಗೋಸ್ಕರ ಬರ್ಬೇಕು ಅಂದ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಕಾಸಿಗೋಸ್ಕರ ಬರೋಣ ಅಂತಲೇ ಬರ್ತಿರೋದು. ಕೆಲಸ ಲೋಡ್ ಆಗಿದ್ದು ಯಾವಾಗ ಅಂದರೆ ಮಧ್ಯಾಹ್ನ ಟೈಮ್. ಮಧ್ಯಾಹ್ನ ಕೆಲಸ ಲೋಡ್ ಆಗಿತ್ತು. ಮಧ್ಯಾಹ್ನ ಜಾಸ್ತಿ ಕೆಲಸ ಆಗಿತ್ತು. ಬೆಳಗ್ಗೆ ಇರಲಿಲ್ಲ, ರಾತ್ರಿ ಏನು ಕೆಲಸ? ರಾತ್ರಿ ಕೆಲಸ ಲೋಡಿಂಗ್ ಅಷ್ಟೇ. ಸೊ ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ಬಟನ್ ಮಾತ್ರ ಮಂಜಕ್ಕ ಹೊಸ ಡ್ಯೂಟಿ ಓಪನ್ ಮಾಡಿದ್ದಾರೆ. ನಿಮ್ಮ ರೇಟ್ ಏನಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಓಕೆ.